ಏನಣ್ಣ ಕೂಗಿದ್ದು? ನೋಡಮ್ಮ, ಈ ದಿನ ನನ್ನನ್ನು ನೋಡಲು ವರಮಾಸಿಯರು ಬರ್ತಿದ್ದಾರೆ. ಅದಕ್ಕಾಗಿ ಹೂವು, ಹಣ್ಣು, ಅವಲೇಕಿ, ಬಿಸ್ಕಿಟು ಎಲ್ಲ ತಂದು ಕೊಟ್ಟು ಸೋಮಶೇಖರ ಅವರನ್ನು ಕರೆದುಕೊಂಡು ಬರಲು ಹೋಗಿದ್ದಾನೆ. ನೀನು ಅವರು ಬರುವುದೊಳಗೆ ಎಲ್ಲ ನಾಷ್ಟ ತಯಾರಿಸಿ ಹೂ ಮುಡಿದು ಸೀರೆ ಉಟ್ಟು ಭಾಗ್ಯಲಕ್ಷ್ಮಿಯಂತೆ ಬೆಳಗುತ್ತಿರಬೇಕಮ್ಮ. ಅಣ್ಣ, ನೀನು ಹೇಳುವ ಮಾತೇನೋ ನಿಜವಿದೆ ಅಣ್ಣ. ಚಿಕ್ಕ ವಯಸ್ಸಿನಲ್ಲಿ ನನ್ನ ಹೆತ್ತ ತಾಯಿ ತೀರಿ ಹೋದ್ಮೇಲೆ ನನ್ನನ್ನ ಹೆತ್ತ ತಾಯಿಗಿಂತ ಜೋಪಾನ ಮಾಡಿದ್ಯಾ. ಹೀಗಿರುವಾಗ ನಿಮ್ಮನ್ನು ಬಿಟ್ಟು ನಾನು ಹೋಗಲು ನನಗೆ ಮನಸ್ಸಿಲ್ಲ ಅಣ್ಣ. ಆದರೆ ಈ ಮದುವೆ ಹಾಗೂ ಸಾಲವೆಂಬುದು ನಿಮ್ಮ ತಲೆಗೆ ಹೊರಿಸಿ ಗಂಡನ ಮನೆಯಲ್ಲಿ ಸಿರಿ ಸಂಪತ್ತಿನ ಸುಖದಲ್ಲಿ ನನ್ನ ಗಂಡ ಜೊತೆ ಲಲ್ಲೆ ಹೊಡೆಯೋದೆ ಇಲ್ಲ ಅಣ್ಣ. ದಯವಿಟ್ಟು ಈ ನನಗೆ ಮದುವೆ ಬೇಡಣ್ಣ. ಈ ಮದುವೆನೇ ಬೇಡ. ಬೇಕಾದ್ರೆ ಅಣ್ಣ ನೀನೇ ಮದುವೆ ಮಾಡ್ಕೊ ಅಣ್ಣ. ಹುಚ್ಚಮ್ಮ, ನೀನು ಇನ್ನೂ ಚಿಕ್ಕವಳು, ನಿನಗೆ ಏನು ತಿಳಿತದೆ? ಮೊದಲು ಎಲ್ಲ ಸಿದ್ಧಪಡಿಸು, ನಡೆ. ಆಗಲಣ್ಣ. ಅಣ್ಣ ಅಣ್ಣ ಅವ್ರು ಬಂದ್ರಣ್ಣ. ಬಂದ್ರು. ಬರ್ಲಿ ಬರ್ಲಿ, ಎಲ್ಲಾ ರೆಡಿ ಇದೆ. झलक दिखला जा एक बार आजा 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 एक बार आजा 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 ದಯಾನಂದ್, ಇವರೇ ಮದುವೆ ಮಾಡಿಕೊಳ್ಳೋವರ ನಾಗರಾಜ್ ಅಂತ. ಇವಳು ನನ್ನ ಹಿರಿಯ ಮಗಳು ಭಾಗ್ಯಶ್ರೀ ಅಂತ. ಭಾಗ್ಯಲಕ್ಷ್ಮಿ ಹಾಗೆ ಇದ್ದಾಳೆ. ಹ್ಞೂ ದಯಾನಂದ್, ನಿಮ್ಮ ತಂಗಿಯನ್ನು ಕರೀರಿ. ಬರುತ್ತಾಳೆ ಸಿದ್ದರಾಮಪ್ಪನವರೇ. ಸುವರ್ಣ ಸುವರ್ಣ ಬಾರಮ್ಮ ಹೊರಗೆ. ನೋಡು ನಾಗರಾಜ್, ಇವಳೆ ಮದುವೆ ಮಾಡಿಕೊಳ್ಳುವ ಕನ್ಯೆ ಅಂತ. ಸಿದ್ದರಾಮಪ್ಪನರೇ, ತುಂಬಾ ಚೆನ್ನಾಗಿದ್ದಾಳಲ್ವಾ? ಮುತ್ತು ಹಾಕಿದ್ದಾಳೆ, ಮುತ್ತು ಹಾಕಿ ಬೆಳೆಸಿದ್ದಾರೆ. ಆದ್ರೆ ವಿಧಿವೆ ಅಂತ ಕಾಣಿಸುತ್ತಾಳೆ. ವಿಧಿವೆ ಆದರೂ ನಿನಗ ತಕ್ಕ ಹೆಂಡತಿ ಆಗುತ್ತಾಳೆ. ನೋಡಿ ದಯಾನಂದ್, ಅದು ಏನೇ ಇರ್ಲಿ, ಹುಡುಗ ತುಂಬಾ ಚೆನ್ನಾಗಿ ಇದ್ದಾನೆ. ಆದರೆ ಚಿಕ್ಕ ರೈತರದಾಗ ಆಸ್ತಿಯಾಗೆ ಸಮಾನ ಇದ್ದಾನೆ. ಅದಕ್ಕಾಗಿ ವರದಕ್ಷಿಣೆದಾಗ ಏನಂತೀರಿ? ನೋಡ್ರಿ ಸಿದ್ದರಾಮಪ್ಪನವರೇ, ನೋಡಿ ಸಿದ್ದರಾಮಪ್ಪನವರೇ, ಲೋಕದ ರೂಢಿ ಪ್ರಕಾರ 10 ತೊಲೆ ಬಂಗಾರ, 1 ಲಕ್ಷ ವರದಕ್ಷಿಣೆ ಹಾಗೂ ಒಳ್ಳೆ ಬಟ್ಟೆ ವಾಸು ಕೊಡುತ್ತೇನೆ. ಮದುವೆ ನೀವೇ ಮಾಡಿಕೊಡಬೇಕು. ವರಮಾಸ್ಯ ಒಪ್ಪಿದರೆ ಒಪ್ಪುವಂತ ಸಮಯ ಬಂದರೆ ಒಪ್ಪಲೇಬೇಕಾಗುತ್ತದೆ. ಆದರೆ ಮಾತಿನ ಮಧ್ಯೆ ವ್ಯತ್ಯಾಸ ಬಂದರೆ ಋಣ ಸಂಕಲ್ಪ ಎಂದು ಹೊರಡಬೇಕಾಗುತ್ತದೆ. ಬರೋಬರಾಯ್ತ್ರಿಯಪ್ಪ ನಿಮ್ಮ ಮಾತಾ. ಅಂದರೆ ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ, ತಿಳಿಸಿ ಹೇಳಬೇಕು. ಹೇಳುತ್ತೇನೆ ದಯಾನಂದ. ನೋಡು, ಇನ್ನು ನಿನ್ನ ತಂಗಿಯ ಮದುವೆ, ಇವಳು ವಿಧಿವೆಯ, ನೀವು ಮಾಡುತ್ತಿರುವುದ ಮರು ಮದುವೆ ಅಂದಾಗ ಏನೋ ಹಿರಿಯರ ಪುಣ್ಯದಿಂದ ಅದೃಷ್ಟಕ್ಕೆ ಒಳ್ಳೆ ವರ ಸಿಕ್ಕಿದೆ ಅಂದಮ್ಯಾಲ ನಾವು ಹಿರಿಯರು ನಿಮ್ಗ ಅಷ್ಟೇ ಅವ್ರಿಗೂ ಅಷ್ಟೇ. ಇಷ್ಟು ಎಲ್ಲ ಉಪಚಾರ ಜೊತೆ ವರದಕ್ಷಿಣೆದಾಗ ಉಪಚಾರ ಜೊತೆಗಾಗಿ 10 ಕುರಿಗೆ ಜಮೀನೆ ಕೊಟ್ಟರು ಇಂಥ ಬಿಗಿತಾನ ನಡೆಯಬಹುದು ಅಂತ ನನ್ನ ವಿಚಾರ. ಬರೋಬರ್ ಆಯ್ತು ನೋಡ್ರಿ ನಿಮ್ದು. ಶಾಸ್ತ್ರಿಗಳೇ, ನೀವು ಸುಮ್ಮನೆ
ನೋಡಿ, ತಾವು ತಿಳಿದವರಿದ್ದೀರಿ. ನಮಗಿರುವುದೇ 20 ಕೂರಿಗೆ ಜಮೀನು. ಮದುವೆ ಖರ್ಚಿಗೆ 10 ಕೂರಿಗೆ ಮಾರಿದರೂ ಸಾಲದು. ಇನ್ನುಳಿದ 10 ಕೂರಿಗೆ ಹೊಲ ತಂಗಿ ಗಂಡರಿಗೆ ಕೊಟ್ಟರೆ ನಮಗೆ ಇರುವುದು ಮಣ್ಣು. ಹೇಳಿ ನೀವೇ ವಿಚಾರ ಮಾಡಿ. ಸಿದ್ದರಾಮಪ್ಪನವರೇ, ಮಾತಿಗೆ ಒಪ್ಪುದಾದರೆ ಒಪ್ಪ್ರಿ, ಇಲ್ಲದಿದ್ದರೆ ನಾವು ಹೋಗಬೇಕಾಗುತ್ತದೆ. ನೋಡಿ ಸಿದ್ದರಾಮಪ್ಪನವರೇ, ಗಂಡು ಜಾತಿ ಮನಸ್ಸು ಮಾಡಿದರೆ ಇಂಥ 10 ಪಟ್ಟ ಆಸ್ತಿ ದುಡಿದ ಗಳಿಸಬಹುದು. ಆದರೆ ತಂಗಿ ಎಂಬ ಬಂಗಾರ ಪಡೆಯಬೇಕಾದರೆ ಅದಕ್ಕೂ ಪುಣ್ಯ ಬೇಕು. ಹೇಗಾದರೂ ಆಗಲಿ, ನನ್ನ ತಂಗಿಯ ಸುಖವಾಗಿದ್ದರೆ ಸಾಕು. ಆಗಲಿ, ನೀವು ಆಸ್ತಿಗೆ ಆಶಾ ಪಡೆಯಿರಿ ಎಂದಾಗ 10 ಕುರಿಗೆ ನಿಮ್ಮ ಹೆಸರಿಗೆ ಬರೆದು ಕೊಡುತ್ತೇನೆ. ಅಣ್ಣ, ಸ್ವಲ್ಪ ವಿಚಾರ ಮಾಡಿ ಮಾತು ಕೊಡೋಣ. ಸ್ವಲ್ಪ ವಿಚಾರ ಮಾಡಿ ಮಾತು ಕೊಡು. ಯಾಕಂದ್ರೆ ನನಗೆ ಸಂಶಯ ಬರ್ತದೆ ಅಣ್ಣ, ಸಂಶಯ ಬರ್ತದೆ. ನೋಡ ಸೋಮು, ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಹಿರಿಯರ ಮಾತಿನಲ್ಲಿ ಚಿಕ್ಕವರು ಮೌನವಾಗಿರಬೇಕು, ತಿಳಿಯಿತೆ? ಆಯ್ತಣ್ಣ, ಆಯ್ತು. ಹಿಂದೆ ಸ್ಟಾಂಪ್ ಬರೆದು ಕೊಡೋಣ. ಹಾ, ಇದಕ್ಕೆ ಆತರ ನೋಡ್ರಿ ಅಣ್ಣ ತಮ್ರ ಅಂತ. ಸ್ಟ್ಯಾಂಪ್ ಐತೇನ್ರಿ ರೆಡಿ? ಆಗಲಿ ಶಾಸ್ತ್ರಿಗಳೇ, ಹಿಂದೆ ಸ್ಟಾಂಪ್ ಬರೆದು ಕೊಡ್ತೇನೆ. ಹಾ, ಎಲ್ಲ ರೆಡಿ ಇದೆ. ಆದರೆ ಮದುವೆಗೆ ಮುಂಚೆ ವರದಕ್ಷಿಣೆ, ವರ ಉಪಚಾರ ಎಲ್ಲ ನನ್ನ ಕೈ ಸೇರಬೇಕು. ಇದೇ ಸ್ಟಾಂಪ್ ಇದೆ, ಬರೆದು ಕೊಡಿ. ಆಯ್ತಾಯ್ತು. ಆಗಲಿ ಶಾಸ್ತ್ರಿಗಳೇ, ಹಿಂದೆ ಸ್ಟಾಂಪ್ ಬರೆದು ಕೊಡ್ತೀನಿ, ಮುಹೂರ್ತ ನೋಡಿ. ಹೀಗಾದ್ರೆ ವರವಿನ ಹೆಸರು ಏನು? ನಾಗರಾಜ್ ಅಂತ. ನಾಗರಾಜ್. ನೀ ನಾಶಿಕ ವರ್ಣ ಕೃತಿಕ ನಕ್ಷತ್ರ 2ನೇ ಚರಣ. ಇನ್ನು ವರವಿನ ಹೆಸರು ಸುವರ್ಣ ಅಂತ. ಸಾಸಿ ಸುಲೋಚನ ನಕ್ಷತ್ರ ವರ್ಣ 1ನೇ ಚರಣ. ವಧುವರರಿಗೆ ತುಂಬಾ ಗುಣಗಳು ಬರುತ್ತವೆ. ಆದ್ರೆ ಲಗ್ನ ಇವತ್ತೇ ಮಾಡಿದ್ರೆ ಚಲೋ. ಮುಂದೆ ಅಧಿಕ ಮಾಸ ಬರುತ್ತದೆ, ಲಗ್ನ ಬರುವುದಿಲ್ಲ. ಹಾಗಾದ್ರೆ ಈ ತಾಯಿ ಯಾರು? ನನ್ನ ಮಗಳು ಭಾಗ್ಯಶ್ರೀ ಅಂತ. ಆ ಭಾಗ್ಯಲಕ್ಷ್ಮಿ ಆಗಿದ್ದಾಳಲ್ರಿ. ದಯಾನಂದ್, ನೋಡ್ರಿ, ನೀವು ಒಪ್ಪುದಾದ್ರೆ ನನ್ನ ಮಗಳನ್ನು ನಿಮ್ಗ ಕೊಟ್ಟು ನಿಮ್ ಕೂಡ ಸಂಬಂಧ ಬೆಳೆಸಬೇಕಂತ ನನ್ನ ಆಸೆ. ನೋಡಿ ಶ್ರೀರಾಮಪ್ಪನವರೇ, ಮೊದಲು ನನ್ನ ತಂಗಿಯ ಮದುವೆ ಮುಗಿಲಿ ಹಿರಿಯರೇ. ಇಷ್ಟು ಬೇಗ ನನ್ನ ಮದುವೆ ಯಾಕಪ್ಪ? ನಾನು ಇನ್ನೂ ಓದ್ಬೇಕು. ನಿಮ್ ಮೌನ ಸುಮ್ಕೊಂಡ್ರು. ಎಟ್ರೆ ಕಲಿತೀನಿ, ಎಟ್ ಕಲಿತಿದ್ರು ನಿಮ್ಗೇನು ಅಡ್ಗಿ ಮನೆ ಅಂತ ತಪ್ಪೇನಿಲ್ಲ. ಕಲಿಯೋದು ಸಾಕ್ ಬಿಡು. ಈಗ ದಯಾನಂದ್, ಅಂದ್ಬಿಡಿ, ಇದೇ ಖರ್ಚಿನಲ್ಲಿ ಎಲ್ಲ ನಡೆದು ಹೋಗುತ್ತೆ. ಆಗಲಿ ಹಿರಿಯರೇ. ಹೂವಿನ ಸರ ರೆಡಿ ಇದ್ದಾವೇನಪ್ಪ? ಏನ್ರಪ್ಪ ರೆಡಿ ಹೋಗ್ರಿ. ನೀವ್ ಯಾರ್ರಿ ಇದ್ರಾಗ? ಇಲ್ರಿ, ನೀವು ನಮ್ಮನ್ನ ಅಲ್ಲೇ ಬಿಟ್ಟು ಬಂದ್ರಿ ಏನು? ನೀವ್ ಯಾರ್ರಿ ಅಪ್ಪ ಇದ್ರಾಗ? ಫೋಟೋ ತೆಗಿಯೋದೇನ್ರಿ? ಫೋಟೋ ತಗೋರಿ. ಹಾಗಾದ್ರೆ ಇವ್ರು ಕೂಡ ನಂದು ಒಂದು ಹೊಡ್ರಿ. ಯಾಕಲ್ಲ ಕುಂಡ್ರಿ, ಫೋಟೋ ಹೊಡ್ರಿ. ಮತ್ತೇನ್ರಿ ಹೊಡೆದಿರಿ? ಕುಂಡ್ರಿ, ಫೋಟೋ ನೋಡ್ತೀನಿ, ಕುಂಡ್ರಿ. ಪರಮೇಶ್ವರ ಜಗದೀಶ್ವರ, ಪರಮೇಶ್ವರ ಜಗದೀಶ್ವರ, ಕಲಬುರಗಿ ಶ್ರೀ ಶರಣ ಬಸವೇಶ್ವರ, ಕಲಬುರಗಿ ಶ್ರೀ ಶರಣ ಬಸವೇಶ್ವರ, ಪರಮೇಶ್ವರ ಜಗದೀಶ್ವರ, ಕಲಬುರಗಿ ಶ್ರೀ ಶರಣ ಸಿದ್ದರಾಮಪ್ಪನವರೇ, ಕರ್ಕೊಂಡ್ ಬರ್ರಿ ಹುಡುಗಿ, ಕರ್ಕೊಂಡ್ ಬರ್ರಿ, ತಡ ಆಗ್ಯದ. ಕರೀರಿ ಅಪ್ಪ. ದಯಾನಂದ್ ಅವ್ರಿ, ನಿಮ್ ತಂಗಿಯನ್ನ ಕರೀರಿ. ಕರೀರಿ ಅಪ್ಪ. ಮಂದಿ ಎಲ್ಲ ಹೊಸದ್ ಕೂತ ಆಯ್ರ ಪಟ್ಟಿ ಮಾಡ್ರಿ, ಅವ್ರಿಗೆ ಊಟದ ಹಾಕದೇನ. ಸಿದ್ದರಾಮಪ್ಪನವ್ರ, ಸುವರ್ಣ, ಸುವರ್ಣ, ಲುಂಗಿ ಎಲ್ಲ ಮನೆ ಊಟ ಗಟ್ಟಿ ಅದ್ರಿ, ಗಟ್ಟಿ.
ಬಾಪಣ ಹಾರ್ತಾರೆ. ನಾ ಮಂತ್ರ ಅನಾಥನ ಹಾರಾಕ್ ಗಡ್ಬಡ್ ಮಾಡ್ಬೇಡ್ರಿ. ಕಲ್ಲವ ಕೇಳ ಮಲ್ಲವ, ಮಲ್ಲವ ಕೇಳ ನಿಂಗವ, ಮಲ್ಲವ ಕೇಳ ನಿಂಗವ, ನಿಂಗವ ಕೇಳ ಗಂಗವು. ಮದುವೆ ಒಂದಾಗತೈತಿ, ಓಹೋ ಮದುವೆ ಒಂದಾಗತೈತಿ. ತುದಿನಿ ಒಂದು ಹೆಣ್ಣ ತಂದಿ, ತುದಿನಿ ಒಂದು ಹೆಣ್ಣ ತಂದಿ, ಅಂದೆವಾಡಿ ಒಂದು ಗಂಡ ತಂದಿ, ಅಂದೆವಾಡಿ ಒಂದು ಗಂಡ ತಂದಿ. ಮದುವೆ ಒಂದಾಗತೈತಿ, ಓಹೋ ಮದುವೆ ಒಂದಾಗತೈತಿ. ಬರ್ರಿ ಮುಂದೆ ಬರ್ರಿ, ಮುಂದಕ್ಕೆ ಬರ್ರಿ. ಓ ಶಾಸ್ತ್ರಿಗಳೇ, ಯಾನ್ ತೆಲಿಗಿದ್ ಕಟ್ಟೈತಿ ಏನ್ರಿ ನಿಮ್ದ? ಯಾನ್ ಹಾಡ್ತೀರಿ ಯಾನಿಲ್ಲ, ಇಲ್ಲಿ ಏನ್ ನಡ್ದೈತಿ ನಿಮ್ದು? ಯಾನ್ ತಲಿ ಬಿಟ್ಟದ ಕಾಣಿಸ್ತಾರಿ ನಮ್ದೇನ್ ತಲೆ ಬಿಟ್ಟಿಲ್ರಿ, ನಾವು ನಡ್ಕೋದ್ ಬರಾಳ ಗೌಡ್ರು ಕಾಸನ ಪೊರ್ಗಳವ್ ನೋಡ್ರಿ, ಚುಕ್ಕಿ ಚುಕ್ಕಿ ಅವ್ನ ಬರಾದ್ ನೋಡಿ ಇವೇ ಆಡಗತ್ತೀರಿ. ನನಗ ಅದೇ ಆಡ ಬತ್ರಿ. ಬರ್ರಿ ಬರ್ರಿ ಮುಂದ್ ಬರ್ರಿ, ಎದ್ ನಿಂದ್ರಿ, ಬರ್ರಿ ಹಾರ್ ಬದಲಸ್ರಿ. ತದೇವ ಲಗ್ನಂ ಸುಧನಂತ ದೇವ, ತಾರಾಬಲಂ ಚಂದ್ರಬಲಂತ ದೇವ, ಶುಭ ಮಂಗಲ ಸಾವಧ. ಬರ್ರಿ ಬರ್ರಿ ಎಲ್ಲ ಹಿರಿಯರು ಕೈ ಜೋಡಿಸ್ರಿ ನೋಡ. ಬರ್ರಿ ಮುಂದೆ ಬನ್ನಿ, ಕೈ ಜೋಡಿಸ್ರಿ. ನಿಮ್ದು ಒಂದ್ ಜರ ಹೆಸರು ಹೇಳ್ರಿ ಸರ್, ಅರ್ಥ ಹಾಕಿ ಹೆಸರು ಹೇಳಿ ನಮ್ ದಕ್ಷಿಣ ಕೊಟ್ಟು ಹೋರಿ. ಅಗ್ಗಿಲ್ ಹೊಡೆದ್ರ ಮಗ್ಲಕ್ ಬರ್ತಾಳ ಭಾಗ್ಯಶ್ರೀ. ವಿಘ್ನ ನಿವಾರಕ ಗಣಪತಿ, ಭಾಷಾದೇವಿ ಸರಸ್ವತಿ, ಕೈಲಾಸದೊಡೆಯ ಉಮಾಪತಿ, ದಯಾನಂದವರೇ ನನ್ನ ಸೌಭಾಗ್ಯದ ಅಧಿಪತಿ. ಹಸಿ ಶೇಂಗಾ ಹೊಸ ಟಾಂಗ, ಟಾಂಗದ ಕೂತು ಟಾಟಾ ಮಾಡ್ತಾಳ ಸುವರ್ಣ ಅಂತ. कागज है मेरे पास, कलम है मेरे पास, कागज है मेरे पास, कलम है मेरे पास, लिखूं तो क्या लिखूं, मेरा दिल है नागराज के पास. ನೋಡ್ರಪ್ಪ, ಎಲ್ಲರೂ ಆಯರ್ ಪಟ್ಟಿ ಮಾಡಿ ಊಟ ಮಾಡ್ರಿ, ಹೋಗ್ಬೇಡ್ರಿ. ಹಾ, ಉಡಿ ಅಕ್ಕಿ ಹಾಕುತ್ತಾರ, ಊರ ಬಿಟ್ಟು ಕಳಿಸ್ತಾರ. ಉಡಿ ಅಕ್ಕಿ